Good morning, girls. Welcome to this session. We will go to session 2 of types of library catalog. Before we could go to this session, let us recap what we studied in the last class. We studied about the types of catalog. So the types of catalogs are the physical form or the outer form of catalog, which is the external appearance, size and shape of a catalog, and the inner form of catalog, that is the internal form of catalog, in which you have the author catalog, name catalog, classified catalog, dictionary catalog, subject catalog, title catalog, etc. And we also saw to the bound or register form of catalog. Today in this session we will be studying about the book form of catalog. As we all have studied the register form of catalog, the book form of catalog also resembles the register form of catalog in appearance. So in this form of catalog, the entries of a book are written or typed in the sheets, separate sheets, and these sheets are bound together to form a register or to form a book. This is very common in India in some of the libraries. It is the cheap and best form of catalog which can be used in the closed access system. ಅಂದರೆ ಓಪನ್ ಆಕ್ಸೆಸ್ ಸಿಸ್ಟಮ್ ಆಗೋಕ್ಕೆ ಮುಂಚೆ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ಯಾಟಲಾಗನ್ನು ಯೂಸ್ ಮಾಡ್ತಾ ಇದ್ರು ಎಲ್ಲಿ, ಗ್ರೇಟ್ ಬ್ರಿಟನಲ್ಲಿ. ಸೊ ಈ ಪರ್ಟಿಕ್ಯುಲರ್ ಕ್ಯಾಟಲಾಗಲ್ಲಿ ಹೆಂಗಿರುತ್ತೆ ಅಂತ ಹೇಳಿದರೆ, ಶೀಟ್ಸಲ್ಲಿ ನಾವು ಎಂಟ್ರೀಸನ್ನು ಮಾಡಿ, ಅಂದರೆ ಒಂದು ಪುಸ್ತಕಕ್ಕೆ ಬೇಕಾಗಿರೋ ಎಂಟ್ರೀಸನ್ನೆಲ್ಲ ನಾವು ಶೀಟ್ಸಲ್ಲಿ ಮಾಡಿ ಆ ಶೀಟ್ಸನ್ನು ಒಟ್ಟಿಗೆ ಬೈಂಡ್ ಮಾಡಿ ಈ ಕ್ಯಾಟಲಾಗನ್ನು ಮಾಡ್ತೀವಿ. ಅದಕ್ಕೆ ಇದನ್ನು ನಾವು ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಥವಾ ಪ್ರಿಂಟೆಡ್ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಂತ ಹೇಳ್ತೀವಿ. ನಾವು ಒನ್ಸ್ ದಿ ಬೈಂಡಿಂಗ್ ಇಸ್ ಡನ್ ಆರ್ ಈ ಪರ್ಟಿಕ್ಯುಲರ್ ಕ್ಯಾಟಲಾಗನ್ನು ಒಂದ್ಸತಿ ನೀವು ಬೈಂಡ್ ಮಾಡಿಬಿಟ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಯು ಕೆನಾಟ್ ಆ್ಯಡ್ ನ್ಯೂ ಎಂಟ್ರೀಸ್ ಇಂಟು ಇಟ್. ಯಾವುದೇ ಥರದ ನ್ಯೂ ಎಂಟ್ರೀಸನ್ನು ಮತ್ತೆ ಇದಕ್ಕೆ ನಾವು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಆ ಪರ್ಟಿಕ್ಯುಲರ್ ವಾಲ್ಯೂಮ್ ಆರ್ ಆ ಪರ್ಟಿಕ್ಯುಲರ್ ಬುಕ್ ಏನಿದೆಯೋ, ಬುಕ್ ಕ್ಯಾಟಲಾಗ್ ಏನಿದೆಯೋ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಪ್ಡೇಟ್ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್. ಸೊ ಯಾವುದೇ ಹೊಸ ಎಂಟ್ರೀಸ್ ಆಗಲಿ ಅಥವಾ ಯಾವುದೇ ನ್ಯೂ ಎಂಟ್ರೀಸ್ ಆಗಲಿ ನಾವು ಇದರಲ್ಲಿ ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ. ಸೊ ಒನ್ಸ್ ಅದು ಪ್ರೆಸ್ಸಿಂದ ಹೊರಗಡೆ ಬಂತು ಅಂತ ಹೇಳಿದರೆ ಏನಾಗುತ್ತೆ, ದ ಕಂಪ್ಲೀಟ್ ಕ್ಯಾಟಲಾಗ್ ವಿಲ್ ಬಿ ಔಟ್ಡೇಟೆಡ್. ಸೊ ನೀವು ಹೊಸ ಎಂಟ್ರೀಸ್ ಏನಾದರೂ ಅದಕ್ಕೆ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು, ಸಪ್ಲಿಮೆಂಟ್ರಿ ಎಂಟ್ರೀಸನ್ನು ಕೊಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಪಿರಿಯಾಡಿಕಲ್ ಸಪ್ಲಿಮೆಂಟ್ಸ್ ಆರ್ ವೆರಿ ವೆರಿ ನೆಸಸರಿ to update this particular type of catalog. So it is not economical. ಯಾಕಂದರೆ ಒಂದು ಸತಿ ನೀವು ಈ ಪರ್ಟಿಕ್ಯುಲರ್ ಕ್ಯಾಟಲಾಗನ್ನು ಮಾಡಿದ್ದೀರಾ ಅಂತ ಹೇಳಿದರೆ ಮತ್ತೆ ಈ ಕ್ಯಾಟಲಾಗ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದರೆ ಯು ಹ್ಯಾವ್ ಟು ಗೋ ಥ್ರೂ ಅ ಲಾಂಗ್ ಪ್ರೊಸೀಜರ್ ವಿಚ್ ಈಸ್ ಎ ಟೀಡಿಯಸ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ವರ್ಕ್. ಸೊ ಏನು ಮಾಡಬೇಕು, ನೀವು ಇದನ್ನು ಪ್ರಿಂಟ್ ಮಾಡಿರುವಂತಹ ಜಾಗದಲ್ಲಿ ಪ್ರಿಂಟ್ ಮಾಡಿಸ್ಬೇಕು ಈ ಪುಸ್ತಕನ ಮತ್ತು ಕ್ಯಾಟಲಾಗನ್ನು ಮತ್ತೆ. ಸೊ ಅದಕ್ಕೆ ನಿಮಗೆ ಬೇಕಾಗಿರುವಂತಹ ವರ್ಕರ್ಸ್ ಬೇಕು, ಅದನ್ನು ಕಂಪ್ಲೀಟಾಗಿ ಆ ಕೆಲಸ ಮಾಡುವಂತಹ ಲೇಬರರ್ಸ್ ಬೇಕು. ಅದಕ್ಕೆ ಅಂದರೆ ಲೇಬರರ್ಸ್ ಇನ್ ದ ಫಾರ್ಮ್ ಆ ಪರ್ಟಿಕ್ಯುಲರ್ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ಪಬ್ಲಿಷ್ ಮಾಡಿರೋರು ಯಾರು ಇರ್ತಾರಲ್ಲ ಪ್ರೆಸ್ಸಲ್ಲಿ, ಅವರು ಆ ಕೆಲಸನ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು TDS ವರ್ಕ್ ಅಂತ ಹೇಳ್ತೀವಿ. ಸೊ ಇದು ಪ್ರಿಂಟ್ ಮಾಡಬೇಕಾದ್ರೆ ಕಾಸ್ಟ್ಲಿ ಕೂಡ, ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ ರಿಕ್ವೈರ್ಸ್ ದ ಎಡಿಟೋರಿಯಲ್ ವರ್ಕ್. ಸೊ ಮ್ಯಾನುಸ್ಕ್ರಿಪ್ಟ್ ಪ್ರಿಪೇರ್ ಮಾಡಬೇಕು, ಅದನ್ನು ಪ್ರೂಫ್ ರೀಡಿಂಗ್ ಮಾಡಬೇಕು, ಮತ್ತು ಅದು ಕಾಸ್ಟು ಕೂಡ ಪ್ರಿಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ನ್ಯೂ ಎಂಟ್ರೀಸು ನೀವು ಮಾಡಲಿಕ್ಕೂ ಆಗೋದಿಲ್ಲ, ಮತ್ತು ಇಲ್ಲಿ ಎಂಟ್ರೀಸನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿದಾಗ ಯಾವುದೇ ಒಂದು ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗಲ್ಲಿ ನೀವು ಎಂಟ್ರೀಸನ್ನು ಡಿಲೀಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅದನ್ನು ನೀವು ಹರಿದಾಕೋಕ್ಕಾಗಲ್ಲ, ಬುಕ್ಕನ್ನು ಹರಿದಾಕೋಕ್ಕಾಗಲ್ಲ. ಬುಕ್ಸನ್ನು ಇರುವ ಎಂಟ್ರೀಸನ್ನು ನೀವೇನು ಮಾಡಬೇಕು, ಯು ಹ್ಯಾವ್ ಟು ಸ್ಟ್ರೈಕ್ ಇಟ್ ಔಟ್. ಸ್ಟ್ರೈಕ್ ಔಟ್ ಮಾಡಿದ್ರೆ ಏನಾಗುತ್ತೆ, ದ ಬುಕ್ ಬಿಕಮ್ಸ್ ಕ್ಲಮ್ಸಿ ಆರ್ ದ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್ ಆರ್ ದ ಪ್ರಿಂಟೆಡ್ ಫಾರ್ಮ್ ಆಫ್ ಕ್ಯಾಟಲಾಗ್ ಬಿಕಮ್ಸ್ ಕ್ಲಮ್ಸಿ, ಆಕ್ವರ್ಡ್ ಆಗಿ ಕಾಣಿಸುತ್ತೆ. ಒಂದು ಪುಸ್ತಕದಲ್ಲಿ ಯಾವುದೇ ಥರದ ಡಿಲೀಷನ್ಸ್ ಇದ್ದಾಗ ಆ ಪುಸ್ತಕ ಏನಾಗುತ್ತೆ, ಇಟ್ ಬಿಕಮ್ಸ್
very clumsy to look at. So these are some of the disadvantages which is there in the book form of catalog. So the first book form of catalog was the Harvard catalog, which was used or published in United States in 1723. Next ಇದಾದಮೇಲೆ Yale catalog came out in 1745. And the other catalogs are British Museum catalogs, Glasgow, Liverpool catalogs, ಮತ್ತು ನಮ್ಮ ಕಂಟ್ರಿಯ ದಟ್ ಈಸ್ ಇಂಡಿಯಾದು ನ್ಯಾಷನಲ್ ಲೈಬ್ರರಿ, ಕ್ಯಾಲ್ಕಟಾಲಿ ಇರುವಂತಹ ನ್ಯಾಷನಲ್ ಲೈಬ್ರರಿ, ಈಗ ಅದನ್ನು ಕೋಲ್ಕತ್ತಾ ಅಂತ ಹೇಳ್ತೀವಿ. ಸೊ ಕ್ಯಾಲ್ಕಟಾಲಿ ಇರುವಂತಹ ನ್ಯಾಷನಲ್ ಲೈಬ್ರರಿ ಕ್ಯಾಟಲಾಗಲ್ಲೂ ಕೂಡ ನಾವು ಈ ಥರ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್ಸನ್ನು ನೋಡ್ಬೋದು. ಸೊ ವಿ ವಿಲ್ ಸಿ ಟು ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ book form of catalog. As I told you, this book form of catalog is very portable. Now what is portable? Portable anta helidre it can be carried anywhere. It can be easily carried anywhere. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋಂಗೆ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್, ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಬುಕ್. ಸೊ ಬುಕ್ಕನ್ನು ನೀವು ಹೆಂಗೆ ಯೂಸ್ ಮಾಡ್ತೀರಾ? ಇಟ್ ಈಸ್ ವೆರಿ ಈಸಿ ಟು ಕ್ಯಾರಿ ಎ ಬುಕ್. ಯು ಕೆನಾಟ್ ಕ್ಯಾರಿ ಎ ಟೇಬಲ್ ಟಾಪ್ ಕಂಪ್ಯೂಟರ್ ಆರ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಬಟ್ ಈ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್ಸನ್ನು ನೀವು ಈಸಿಯಾಗಿ ಲೈಬ್ರರಿ ಒಳಗಡೆ ಅಥವಾ ಲೈಬ್ರರಿ ಹೊರಗಡೆ ಕೂಡ ಇದನ್ನು ನೀವು ಉಪಯೋಗಿಸ್ಬೋದು, ಲೈಬ್ರರಿಯನ್ಸ್ ಪರ್ಮಿಷನ್ ಕೊಟ್ಟರೆ. ಯಾಕೆಂದರೆ ಇದು ಈಸಿಯಾಗಿ ನೀವು ಎತ್ಕೊಂಡು ಹೋಗ್ಬೋದು. ಅಂದರೆ ಯು ಕ್ಯಾನ್ ಕ್ಯಾರಿ ಇಟ್ ಎನಿವೇರ್ ಯು ವಾಂಟ್ ಆ್ಯಂಡ್ ಯು ಕ್ಯಾನ್ ಕನ್ಸಲ್ಟ್ ದಿಸ್ ಪರ್ಟಿಕ್ಯುಲರ್ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್ ಈಸಿಲಿ. ಒಂದೇ ಪೇಜಲ್ಲಿ ಹಲವಾರು ಎಂಟ್ರೀಸ್, ಒಂದು ಬುಕ್ಕಿಗೆ ಸಂಬಂಧಪಟ್ಟಂಥ ಹಲವಾರು ಎಂಟ್ರೀಸ್ ಇರೋದ್ರಿಂದ ಇವುಗಳನ್ನು ನೀವು ಈಸಿಯಾಗಿ ರೆಫರ್ ಮಾಡ್ಬೋದು ಅಥವಾ ಈಸಿಯಾಗಿ ಅದನ್ನು ನೋಡ್ಕೋಬೋದು. ಬುಕ್ಕದು ಡೀಟೇಲ್ಸನ್ನು ನೀವು ಪೂರ್ತಿಯಾಗಿ ಮಾಹಿತಿಯನ್ನು ನೀವು ಪಡ್ಕೋಬೋದು. ಇಲ್ಲಿ ನಿಮ್ಮ ಟೈಮು ಕೂಡ ಸೇವ್ ಆಗುತ್ತೆ. ಯಾಕಂದರೆ ಒಂದೇ ಶೀಟಲ್ಲಿ ನೀವು ಹಲವಾರು ಎಂಟ್ರೀಸನ್ನು ನೋಡ್ಕೊಂಡು ಹೋಗ್ತೀರಿ. ಲೈಕ್ ಫಾರ್ ಎಕ್ಸಾಂಪಲ್ ಮೇನ್ ಎಂಟ್ರಿ, ಟ್ರೇಸಿಂಗ್, ಆಥರ್ ಎಂಟ್ರಿ, ಟೈಟ್ಲ್ ಎಂಟ್ರಿ, ಸಬ್ಜೆಕ್ಟ್ ಎಂಟ್ರಿ ಅಂತ ಎಷ್ಟು ಎಂಟ್ರೀಸ್ ಇದೆಯೋ ಒಂದು ಪುಸ್ತಕಕ್ಕೆ, ಒಂದು ಪೇಜಲ್ಲೇ ನೀವು ಹಲವಾರು ಎಂಟ್ರೀಸನ್ನು ನೋಡ್ಕೊಂಡು ಹೋಗ್ಬೋದು. ಸೊ ಪೇಜ್ ವೇಸ್ಟ್ ಆಗಲ್ಲ, ಆಯಿತಾ. ಆಮೇಲೆ ನಿಮಗೆ ಎಂಟ್ರೀಸು ಕೂಡ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಎಂಟ್ರೀಸನ್ನು ನೀವು ಅಲ್ಲೇ ನೋಡ್ಕೊಂಡು ಹೋಗ್ಬೋದು. ಸೊ ಇಟ್ ಈಸ್ ಪೋರ್ಟಬಲ್ and it is easy to handle and consult, and you have several entries which can be seen at the same time. Now this printed catalog can be used as a book selection tools in big libraries. In big libraries, ದೊಡ್ಡ ಲೈಬ್ರರೀಸ್ ಅಲ್ಲಿ ಇರುವಂತಹ ಈ ಪ್ರಿಂಟೆಡ್ ಕ್ಯಾಟಲಾಗ್ಸು ಯು ಕ್ಯಾನ್ ಯೂಸ್ ದೆಮ್ ಆಸ್ ಅ ರೆಫರೆನ್ಸ್ ಫಾರ್ ಬುಕ್ ಸೆಲೆಕ್ಷನ್ ಟೂಲ್ಸ್. ದೆನ್ ಇಟ್ ಆಕ್ಯುಪೈಸ್ ಲೆಸ್ ಸ್ಪೇಸ್. ಇಲ್ಲಿ ಸ್ಪೇಸು ಕೂಡ ಕಡಿಮೆ ಆದ ಸ್ಪೇಸಲ್ಲಿ ನೀವು ಈ ಪರ್ಟಿಕ್ಯುಲರ್ ಬುಕ್ ಕ್ಯಾಟಲಾಗನ್ನು ಇಟ್ಕೋಬಹುದು. ಇಟ್ ಡಸ್ ನಾಟ್ ಆಕ್ಯುಪೈ ಅ ಲಾಟ್ ಆಫ್ ಸ್ಪೇಸ್ ಇನ್ ಎ ಲೈಬ್ರರಿ. ಯಾವುದಾದ್ರೂ ಒಂದು ನೂಕ್ ಅಂಡ್ ಕಾರ್ನರ್ಲಿ ಈ ಪರ್ಟಿಕ್ಯುಲರ್ ಕ್ಯಾಟಲಾಗನ್ನು ಇಡ್ಬೋದು, ಅಥವಾ ಎಂಟ್ರೆನ್ಸ್ ಆಫ್ ದ ಲೈಬ್ರರಿಯಲ್ಲಿ ಇಡ್ಬೋದು, ಆರ್ ಯು ಕ್ಯಾನ್ ಕೀಪ್ ಇಟ್ ಆನ್ ಒನ್ ಪರ್ಟಿಕ್ಯುಲರ್ ಶೆಲ್ಫ್ ಅಂಡ್ ರೀಡರ್ಸ್ ಕ್ಯಾನ್ ಯೂಸ್ ದಟ್ ಪರ್ಟಿಕ್ಯುಲರ್ ಲೈಬ್ರರಿ ಕ್ಯಾಟಲಾಗ್, ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು. ಅದಕ್ಕೆ ಹೇಳೋದು ಇದು ಆಕ್ಯುಪೈಸ್ ಲೆಸ್ ಸ್ಪೇಸ್. Now, more number of readers want to see the catalog ಅಥವಾ want to refer the catalog ಅಂತ ಹೇಳಿದರೆ, you can produce a multiple copies of catalog. You can print a lot of catalogs and you can keep it in each and every corner of the library. So ಇದು ಬುಕ್ ಫಾರ್ಮಲ್ಲಿ ಇರೋದ್ರಿಂದ ಒಂದು ಕ್ಯಾಟಲಾಗ್ ಅಲ್ಲ, ಡ್ಯೂಪ್ಲಿಕೇಟ್ ಕ್ಯಾಟಲಾಗ್ಸನ್ನು ನೀವು ಪ್ರಿಪೇರ್ ಮಾಡಿ, ಅಂದರೆ ಡ್ಯೂಪ್ಲಿಕೇಟ್ ಬುಕ್ ಕ್ಯಾಟಲಾಗ್ಸನ್ನು ಪ್ರಿಪೇರ್ ಮಾಡಿ ನೀವು ಅದೇ ವಾಲ್ಯೂಮ್ಸನ್ನು ಬೇರೆ ಕಡೆಗೆ ಇಟ್ಟರೆ ಆ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ನೀವು ಎಲ್ಲ ಕಡೆನೂ ಉಪಯೋಗಿಸ್ಬೋದು. ಅಂದರೆ ಒಂದೇ ಟೈಮಿಗೆ ಹಲವಾರು ರೀಡರ್ಸು ಈ ಪರ್ಟಿಕ್ಯುಲರ್ ಕ್ಯಾಟಲಾಗನ್ನು ಯೂಸ್ ಮಾಡ್ಬೋದು, ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ಯೂಸ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ ದಿ book form of catalog, and it is also a useful tool for providing bibliographical details to the readers. As I told you, the bibliographical details from the beginning of the class I have been telling you, bibliography is a list of books of a particular subject. It gives you all the details of the book, of a particular book, of one individual book. So it can be used as a bibliographical tools to the readers. Now we'll see to the disadvantage. ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ರೂ ಯಾವುದೇ ಒಂದು ವಸ್ತು ತೊಗೊಂಡ್ರೂ ಎರಡು ಇರುತ್ತೆ, ಒಂದು ಅಡ್ವಾಂಟೇಜು ಇರುತ್ತೆ ಮತ್ತು ಇನ್ನೊಂದು ಡಿಸಡ್ವಾಂಟೇಜು ಇರುತ್ತೆ. ಸೊ ಇದರಲ್ಲೂ ಕೂಡ ದೋ ಇಟ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜಸ್, ದೇರ್ ಆರ್ ಸಮ್ ಡಿಸಡ್ವಾಂಟೇಜಸ್ ಇನ್ ದಿಸ್ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್. ಅದೇನು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಇಟ್ ಇಸ್ ಟೂ ಎಕ್ಸ್ಪೆನ್ಸಿವ್ ಟು ಪ್ರೊಡ್ಯೂಸ್. ಆಸ್ ಐ ಟೋಲ್ಡ್ ಯು, ಒನ್ಸ್ ಇಟ್ ಕಮ್ಸ್ ಔಟ್ ಆಫ್ ದ ಪ್ರೆಸ್,
ಇಟ್ ಕೆನಾಟ್ ಬಿ ಅಪ್ಡೇಟೆಡ್ ಅಗೇನ್. ಸೊ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದರೆ ನೀವು ಹೊಸದಾಗಿ ಸಪ್ಲಿಮೆಂಟ್ಸನ್ನು ಅಥವಾ ಪಿರಿಯಾಡಿಕಲ್ ಸಪ್ಲಿಮೆಂಟ್ಸನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ, ಅಥವಾ ಪಿರಿಯಾಡಿಕಲ್ ಪೇಜಸನ್ನು ಆ್ಯಡ್ ಮಾಡಿಕೊಂಡು ನೀವು ಎಂಟ್ರೀಸನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ ಫಾರ್ ದ ನ್ಯೂ ಎಂಟ್ರೀಸ್. ಆ್ಯಂಡ್ ಇಫ್ ಯು ವಾಂಟೆಡ್ ಟು ರೀಪ್ರೊಡ್ಯೂಸ್ ಇಟ್ ಅಥವಾ ಯು ವಾಂಟೆಡ್ ಟು ಪ್ರೊಡ್ಯೂಸ್ ಇಟ್, ದೆನ್ ಇಟ್ ಈಸ್ ಎ ವೆರಿ ವೆರಿ ಲೆಬೋರಿಯಸ್ ಪ್ರಾಸೆಸ್. ಕಂಪೈಲ್ ಮಾಡಲಿಕ್ಕೆ ಮತ್ತು ಇದನ್ನು ಮತ್ತೆ ಪುನಃ ಮಾಡಲಿಕ್ಕೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ, ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಯು ನೀಡ್ ಅ ಮ್ಯಾನುಸ್ಕ್ರಿಪ್ಟ್ ಫಾರ್ ಇಟ್ ಅಗೇನ್, ಆ್ಯಂಡ್ ಯು ನೀಡ್ ಎಡಿಟೋರಿಯಲ್ ವರ್ಕ್ ಫಾರ್ ಇಟ್, ಆ್ಯಂಡ್ ಯು ನೀಡ್ ಪ್ರೂಫ್ ರೀಡಿಂಗ್ ಫಾರ್ ಇಟ್. ಅದಾದಮೇಲೆ ಅದು ಪ್ರೆಸ್ಸಲ್ಲಿ ಮತ್ತೆ ಪ್ರಿಂಟ್ ಆಗಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕೆಲಸಗಳು ಆಗೋದ್ರಿಂದ ಡಿಸ್ಅಡ್ವಾಂಟೇಜಸ್ಸು ಇದೆ ಈ ಪರ್ಟಿಕ್ಯುಲರ್ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗಲ್ಲಿ. ದೆನ್ ಆಲ್ವೇಸ್ ರಿಮೈನ್ಸ್ ಔಟ್ಡೇಟೆಡ್. ಯಾಕೆ ಔಟ್ಡೇಟ್ ಯಾಕಾಗುತ್ತೆ? ಯಾಕಂತ ಹೇಳಿದರೆ ಇದರಲ್ಲಿ ಇಂಟರ್ಪೊಲೇಷನ್ ಅಂದರೆ ನ್ಯೂ ಎಂಟ್ರೀಸನ್ನು ಎಂಟ್ರಿ ಮಾಡಲಿಕ್ಕೆ ಹೊಸ ಹೊಸ ಜಾಗಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಬೌಂಡ್ ಫಾರ್ಮ್. ಒನ್ಸು ಈ ಪುಸ್ತಕನ ಬೈಂಡ್ ಮಾಡಾದ್ಮೇಲೆ ಒಂದು ವಾಲ್ಯೂಮ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಸೊ ಯಾವುದೇ ಹೊಸ ಎಂಟ್ರೀಸ್ ನಾನು ಮಾಡಬೇಕು ಅಂತ ಹೇಳಿದರೆ ಪುಸ್ತಕಕ್ಕೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸಪೋಸ್ ಈಗ ಇದು ಹೆಂಗೆ ಅಂತ ಹೇಳಿದರೆ, ಈಗ ಸಪೋಸ್ ನಾನು ಕ್ಯಾಟಲಾಗರ್ ಆಗಿರೋದ್ರಿಂದ ಯಾವುದಾದ್ರೂ ಕ್ಯಾಟಲಾಗಿಂಗ್ ಮಾಡ್ತಾ ಇದ್ದೀನಿ ಅಂದಾಗ ಯಾವುದೋ ಒಂದು ಟೈಟಲ್ ಎಂಟ್ರಿನೋ ಆಥರ್ ಎಂಟ್ರಿನೋ ನಾನು ಮರ್ತೋಗಿದ್ದೀನಿ ಮಾಡಲಿಕ್ಕೆ ಅಂತ ಹೇಳಿದಾಗ, ಆ ಟೈಟಲ್ ಎಂಟ್ರಿ ಮತ್ತು ಆಥರ್ ಎಂಟ್ರಿ ಏನಿದೆಯೋ ಅದನ್ನು ಅದೇ ಜಾಗಕ್ಕೆ ಅಂತ ಹೇಳಿದರೆ ಆ ಪುಸ್ತಕದ ಎಂಟ್ರೀಸ್ ಮಾಡಿರ್ತೀವಲ್ವಾ ಆ ಜಾಗಕ್ಕೆ ನಾವು ಇಂಟರ್ಪೊಲೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಸೇರಿಸಲಿಕ್ಕೆ ಆಗೋದಿಲ್ಲ. ಅದೇ ಥರ ಎಕ್ಸ್ಟ್ರಾಪೊಲೇಷನ್ ಕೂಡ ಆಗೋದಿಲ್ಲ, ಅಂದರೆ ಡಿಲೀಷನ್ ಆಫ್ ಎಂಟ್ರೀಸ್ ಆಲ್ಸೋ ಇಸ್ ನಾಟ್ ಪಾಸಿಬಲ್ ಇನ್ ದಿಸ್ ಪರ್ಟಿಕ್ಯುಲರ್ book form of catalog. So interpolation and extrapolation cannot be done in the book form of catalog. It is less durable. What do you mean by durable? It is made, the entries are made on the pages or papers. See girls, when you keep on using that particular paper for a very long time, and many people come and refer this particular catalog, ಏನಾಗುತ್ತೆ, ಆ ಪೇಜ್ ಟರ್ನ್ ಮಾಡ್ತಾ 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 ಏನಾಗುತ್ತೆ, ಪೇಪರ್ ಎಲ್ಲೋ ಟರ್ನ್ ಆಗುತ್ತೆ ಮತ್ತು ಆ ಪೇಪರ್ ಹಾಳಾಗಲಿಕ್ಕೆ ಚಾನ್ಸಸ್ ಇರುತ್ತೆ, ಅಥವಾ ಆ ಪೇಪರು ಹರಿದೋಗುವಂಥ ಚಾನ್ಸಸ್ ಇರುತ್ತೆ. ಸೊ ದ ಪೇಪರ್ ಕ್ವಾಲಿಟಿ ಈಸ್ ನಾಟ್ ಸೋ ಡ್ಯೂರಬಲ್. ಸೊ ದಿಸ್ ಮೈಟ್ ಲೀಡ್ ಟು ಮ್ಯೂಟಿಲೇಷನ್ ಅಥವಾ ಡ್ಯಾಮೇಜ್ ಆಫ್ ದಟ್ ಪರ್ಟಿಕ್ಯುಲರ್ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್. ದೆನ್ ಇಟ್ ಹ್ಯಾಸ್ ನೋ ಫೆಸಿಲಿಟಿ ಫಾರ್ ಗೈಡಿಂಗ್. It does not guide or it does not give exact information on ಸಬ್ಜೆಕ್ಟ್ ವೈಸ್ ಆರ್ ಟೈಟಲ್ ವೈಸ್ ಅಂತ ಹೋದಾಗ ಪ್ರತಿ ಸಬ್ಜೆಕ್ಟಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ಇದೆ, ಪ್ರತಿ ಟೈಟಲ್ಸಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ಇದೆ ಕರೆಕ್ಟಾಗಿ ಗೈಡ್ ಮಾಡೋದಿಲ್ಲ ಇದು. ಅಂದರೆ ಒಂದು ಬುಕ್ಕದು ಎಂಟ್ರೀಸ್ ಮಾತ್ರ ನೋಡೋಕ್ಕಾಗುತ್ತೆ, ಕಲೆಕ್ಟಿವ್ ಆಗಿ ಟೈಟಲ್ ಎಂಟ್ರಿ, ಆಥರ್ ಎಂಟ್ರಿ, ಸಬ್ಜೆಕ್ಟ್ ಎಂಟ್ರಿ ಅಂತ ಸಪ್ರೇಟ್ ನೋಡಲಿಕ್ಕೆ ಇಲ್ಲಿ ಆಗೋದಿಲ್ಲ. ಸೊ ಇಟ್ ಡಸ್ ನಾಟ್ ಫೆಸಿಲಿಟೇಟ್ there is no possibility for guiding in this particular printed form of catalog. Now due to all these disadvantages, the next form of catalog which came into existence was Sheff form of catalog. Now Sheff form of library catalog has also got another name called as loose leaf form. Loose leaf form. Usually ಈ ಪರ್ಟಿಕ್ಯುಲರ್ ಫಾರ್ಮ್ಸನ್ನು ಅಥವಾ ಈ ಪರ್ಟಿಕ್ಯುಲರ್ ಶೀಟ್ಸ್, ವಾಟ್ ಯು ಕಾಲ್ ಇಟ್ ಅಸ್, ಇಟ್ ಇಸ್ ದಿಸ್ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್ ಈಸ್ ಡನ್ ಆನ್ ಸೆಪರೇಟ್ ಶೀಟ್ಸ್ ಕಾಲ್ಡ್ ಆಸ್ ಮನಿಲಾ ಪೇಪರ್. ಯೂಶ್ವಲಿ ಮನಿಲಾ ಪೇಪರ್ ಅನ್ನೋ ಒಂದು ಟೈಪ್ ಆಫ್ ಪೇಪರನ್ನು ಯೂಸ್ ಮಾಡ್ತಾರೆ ಈ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಮಾಡಲಿಕ್ಕೆ, ರೈಟ್. ಸೊ ಇಲ್ಲಿನೂ ಕೂಡ ಸೆಪ್ರೇಟ್ ಶೀಟ್ಸಲ್ಲೇ ಮನಿಲಾ ಪೇಪರ್ ಮೇಲೆ ನಾವು ಎಂಟ್ರೀಸನ್ನು ಮಾಡ್ತೀವಿ. ಎಂಟ್ರೀಸ್ ಮಾಡಾದಮೇಲೆ ಪ್ರತಿ ಶೀಟನ್ನು ಕೂಡ ನಾವು ಲೂಸ್ ಲೀಫ್ ಬೈಂಡರ್ ಮೂಲಕ ಬೈಂಡ್ ಮಾಡಿ ಇಟ್ಟಿರ್ತೀವಿ. ಲೂಸ್ ಲೀಫ್ ಬೈಂಡರ್ ಅಂದರೆ ಲೆಫ್ಟ್ ಎಂಡಲ್ಲಿ ನಾಚ್ ಮಾಡಿರ್ತೀವಿ. ಆ ನಾಚ್ ಮಾಡಲಿಕ್ಕೆ ಅಂತ ಹೇಳಿದರೆ, ಈಗ ಸ್ಪೈರಲ್ ಬೈಂಡಿಂಗ್ ನೋಡ್ತೀರಲ್ಲ ಅದೇ ಥರ ನಾಚಿಂಗ್ ಅಂತ ಹೇಳ್ತೀವಿ. ಸೊ ಈ ಲೂಸ್ ಲೀಫ್ ಬೈಂಡರನ್ನು ಯೂಸ್ ಮಾಡಿ ಒಂದು ಇಟ್ ಇಸ್ ಅ ಮಷೀನ್, ರೈಟ್. ಸೊ ಯೂಸ್ ದಟ್ ಮಷೀನ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬ್ರಿಂಗ್ ಆಲ್ ಟುಗೆದರ್ ದಿ ಸೆಪರೇಟೆಡ್ ಲೂಸ್ ಲೀಫ್ ಫಾರ್ಮ್ಸ್ ಅಥವಾ ಸೆಪರೇಟೆಡ್ ಶೀಟ್ಸ್ ಏನಿದೆಯೋ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಅದನ್ನು ಒಂದು ಕಡೆ ಈ ಲೂಸ್ ಲೀಫ್ ಬೈಂಡರಲ್ಲಿ ಬೈಂಡ್ ಮಾಡಿ ಇಡ್ತೀರಾ. ಯು ಕ್ಯಾನ್ ಈಸಿಲಿ ರಿಮೂವ್ ದಟ್. ಓಕೆ, ಆ ನಾಚನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಈಗ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗಲ್ಲೂ ಇದೇ ಮಾಡ್ತೀವಿ, ಬಟ್ ಅದನ್ನು ಬೈಂಡ್ ಮಾಡ್ತೀವಿ, ಹೌದಾ. ಬಟ್ ಇದನ್ನು ಬೈಂಡ್ ಮಾಡೋದಿಲ್ಲ. ಯು ಯೂಸ್ ದಿ
loose leaf binder by which you are going to bind this particular chef form of catalog. ಅಂದರೆ ಯಾವಾಗ ಬೇಕಂದ್ರೂ ನೀವು ರಿಮೂವ್ ಮಾಡ್ಬೋದು, ಯಾವಾಗ ಬೇಕಾದರೂ ಅದನ್ನು ನೀವು ಮತ್ತೆ ಒಟ್ಟಿಗೆ ಸೇರಿಸ್ಬೋದು. ಆಯಿತಾ? ಲೂಸ್ ಲೀಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗಲ್ಲಿ ಇದು ಒಂದು ಅಡ್ವಾಂಟೇಜ್. ಸೊ ಈ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ನಾವು ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಅಂತ ಹೇಳ್ತೀವಿ, ವಿಚ್ ಇಸ್ ಈಸಿ ಟು ಹ್ಯಾಂಡಲ್ and also you can easily remove and you can put it again, you can bind it again. ಸೊ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಆ ಕೆಲಸನ. ಅದಕ್ಕೆ ಇದನ್ನು ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಅಥವಾ ಲೂಸ್ ಲೀಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಅಂತ ಹೇಳ್ತೀವಿ. ಯೂಶ್ವಲಿ ಇಲ್ಲಿ ಎಂಟ್ರೀಸನ್ನು ಹ್ಯಾಂಡ್ ರಿಟನ್ ಆರ್ ಟೈಪ್ ಮಾಡಿರ್ತಾರೆ. ನೌ ದ ಸೈಜ್ ಆಫ್ ದಿ ಪೇಪರ್ ಆರ್ ದ ಸೈಜ್ ಆಫ್ ದ ಸ್ಲಿಪ್ ಅಂತ ಹೇಳ್ತೀವಿ. ದಿಸ್ ಈಸ್ ಯೂಶ್ವಲಿ 6x4 inches. 6x4 inches. ಆಸ್ ಐ ಟೋಲ್ಡ್ ಯು, ಈ ಪರ್ಟಿಕ್ಯುಲರ್ ಪೇಪರನ್ನು ಎಂಟ್ರೀಸ್ ಮುಗ್ದಾದ್ಮೇಲೆ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾಚಸ್ ಮೂಲಕ, ಅಂದರೆ ಯು ನಾಚ್ ಇಟ್ ಅಂದರೆ ಯು ಗೋಯಿಂಗ್ ಟು ಬೈಂಡ್ ಇಟ್, ರೈಟ್? ಸೊ ಈ ವಾಲ್ಯೂಮ್ ಆಫ್ ಶೆಫ್ ಕ್ಯಾಟಲಾಗಲ್ಲಿ ಯೂಶ್ವಲಿ 500 to 600 ಲೀವ್ಸನ್ನು ನೀವು ಬೈಂಡ್ ಮಾಡ್ಬೋದು. ಆ್ಯಂಡ್ ದೀಸ್ ಪರ್ಟಿಕ್ಯುಲರ್ ಬೈಂಡಿಂಗ್ಸ್ ಆರ್ ದೀಸ್ ಪರ್ಟಿಕ್ಯುಲರ್ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್ಸ್ ಕ್ಯಾನ್ ಬಿ ಸೆಪರೇಟ್ಲಿ ಲೇಬಲ್ಡ್. ಆ ಲೇಬಲ್ ಅಂದರೆ ಸ್ಪೈನ್ ಅಂತ ಹೇಳಿದರೆ, ಬುಕ್ಕದು ಸ್ಪೈನ್ ಗೊತ್ತಿದೆಯಲ್ವ ನಿಮಗೆಲ್ಲ ಹೇಳಿದ್ದೀವಿ. ಸ್ಪೈನ್ ಅಂದರೆ ಏನು? ಬುಕ್ಕು ಟೈಟಲನ್ನು ಬರೆದಿರ್ತೀವಲ್ವ, ಅಥವಾ ಟೈಟಲ್ ಅಂದು ಆಥರನ್ನು ಬರೆದಿರ್ತೀವಿ ನೋಡಿ, ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಪೈನ್. ವೆನ್ ಯು ಓಪನಿಂಗ್ ದ ಬುಕ್, ದ ನ್ಯಾರೋ ಆರ್ ದ ಒನ್ ವಿಚ್ ಇಸ್ ಜಾಯಿಂಟ್ ಟುಗೆದರ್, ಸ್ಪೈನ್ ಅಂತ ಹೇಳಿದ್ದು, ಬ್ಯಾಕ್ ಬೋನ್ ಆಫ್ ದ ಬುಕ್ ಅಂತ ಹೇಳ್ತೀವಿ. ಸೊ ಆ ಸ್ಪೈನ್ ಮೇಲೆ ನಾವು ಆಲ್ಫಬೆಟಿಕಲ್ ವೈಸ್ ಅರೇಂಜ್ಮೆಂಟ್ ಆದರೂ ಬರೀಬೋದು ಅಥವಾ ಕ್ಲಾಸಿಫೈಡ್ ಅರೇಂಜ್ಮೆಂಟ್ ಆದರೂ ನಾವು ಮಾಡ್ಕೋಬೋದು ಫಾರ್ ದಿ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್. Now this chef form of catalog was used for the first time in the University Library of Leyland, that is in Leiden in Holland in 1876. Later ಇದನ್ನು ಈ ಪರ್ಟಿಕ್ಯುಲರ್ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ಮ್ಯಾಡಮ್ ರಿಕಿ ಅನ್ನೋರು 1891ನಲ್ಲಿ, ಅಂದರೆ ಈ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಮಷೀನ್ಸ್ ಏನಿದೆಯಲ್ಲ ಅದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಆಗಿ ಮಾಡಿದರು ಮ್ಯಾಡಮ್ ರಿಚಿ ಅವರು 1991ನಲ್ಲಿ. Again there was another improvement which was made on the chef form of cataloging, that was done by J.D. Brown in 1892. He invented an adjustable chef catalog which was invented by J.D. Brown in 1892. Now modern form of chef form catalog was invented by Arthur Lambert. Nodi chef form of cataloging melene esto jana they have developed or they have completely reformed the chef form of cataloging. Then in this particular catalog was very famous in the countries like England and other European countries. So this is the next one after the book form of catalog. So book form of catalog ಅಲ್ಲಿ ಏನೇನು ಡಿಸಡ್ವಾಂಟೇಜಸ್ ಇತ್ತೋ ಅದನ್ನು ಇದು ಓವರ್ಕಮ್ ಮಾಡ್ತು. ಸೊ ದೇ ಸ್ಟಾರ್ಟೆಡ್ ಯೂಸಿಂಗ್ ದ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್ and found that it was better than the book form of catalog. Now we'll see to the advantages of the chef form of catalog. It combines the advantages of book and card form. ಬುಕ್ ಫಾರ್ಮ್ ನೋಡಿದ್ದೀರಾ, ನೆಕ್ಸ್ಟ್ ಯು ವಿಲ್ ಬಿ ಸೀಯಿಂಗ್ ಟು ದ ಕಾರ್ಡ್ ಫಾರ್ಮ್. ಇದು ಮಧ್ಯದ್ದು ಬುಕ್ ಫಾರ್ಮ್ದು ಅಡ್ವಾಂಟೇಜು ಇದೆ, ಕಾರ್ಡ್ ಫಾರ್ಮ್ದು ಅಡ್ವಾಂಟೇಜು ಕಮ್ಮಿ ಇದೆ. ಇದರಲ್ಲಿ ಬುಕ್ ಫಾರ್ಮ್ಗಿಂತ ಅಡ್ವಾಂಟೇಜ್ ಜಾಸ್ತಿ, ಕಾರ್ಡ್ ಫಾರ್ಮ್ಗಿಂತ ಅಡ್ವಾಂಟೇಜ್ ಕಮ್ಮಿ. ಸೊ ಇಟ್ ಇಸ್ ಇನ್ ದ ಮಿಡಲ್. ಸೊ ಇಟ್ ಹ್ಯಾಸ್ ದ ಅಡ್ವಾಂಟೇಜ್ ಆಫ್ ಬೋತ್ ಬುಕ್ ಫಾರ್ಮ್ ಆ್ಯಂಡ್ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್. ನೌ ಹಿಯರ್ as I told you, this can be removed or you can take out the notch whenever you want and you can again join the notch and you can bind it again. So hangagi elli yav entries anna insert ಮಾಡಬೇಕು ಆ ಎಂಟ್ರೀಸ್ ಅನ್ನು ನೀವು ಇನ್ಸರ್ಟ್ ಮಾಡಬಹುದು. ಎಲ್ಲಿ ಯಾವ ಕಾರ್ಡ್ಸ್ ಅನ್ನು ಅಥವಾ ಯಾವ ಸ್ಲಿಪ್ಸ್ ಅನ್ನು ನೀವು ರಿಮೂವ್ ಮಾಡಬೇಕು ಆ ಸ್ಲಿಪ್ಸ್ ಅನ್ನು ನೀವು ಈಸಿಯಾಗಿ ರಿಮೂವ್ ಮಾಡಬಹುದು. ಸೊ ಇಂಟರ್ಪೋಲೇಷನ್ and extrapolation both can be done in the chef form of cataloging. So both are possible in chef form of cataloging. Then more than one entry can be prepared on a slip. You can prepare more than one entry. So though the size is small, if the card permits or the slip permits, you can do more entries. Then it is easier and cheaper to produce. It is ಈಸಿಯಾಗಿ ಪ್ರೊಡ್ಯೂಸ್ ಮಾಡ್ಬೋದು ಮತ್ತು ಇದು ಅಷ್ಟು ಕಾಸ್ಟ್ಲಿ ಕೂಡ ಇಲ್ಲ. ಸೊ ಹಂಗಾಗಿ ಚೀಪಾಗಿ ವರ್ಕೌಟ್ ಆಗುತ್ತೆ.
It occupies less space, it is compact, ಅಂದರೆ as you told 6x4 size ಅಂತ ಹೇಳಿದೆ, it is a smaller one like a book, lesser than a book if you can say. So it is compact and it occupies less space. It is easier to handle and consult like a book. Then this does not need any type of a mechanism to work with as a book form of catalog. book form of catalog ಅಲ್ಲಿ ಕೂಡ ಯಾವುದೇ ಥರದ ಮಷಿನರೀಸ್ ಬೇಕಾಗಲ್ಲ. ಅದೇ ಥರ ಶೆಫ್ ಫಾರ್ಮ್ ಆಫ್ ದ ಕ್ಯಾಟಲಾಗಿಂಗ್ ಅಲ್ಲೂ ಕೂಡ ನಮಗೆ ಯಾವುದೇ ಥರದ ಮಷಿನರೀಸ್ ಆಗಲಿ, ಲೈಕ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬೇಕು ಇದನ್ನು ಓದಲಿಕ್ಕೆ, ಅಥವಾ ಯಾವುದಾದ್ರೂ ಮೈಕ್ರೋಫಿಶ್ ರೀಡರ್ಸ್ ಬೇಕು, ಅಥವಾ ಮೈಕ್ರೋ ಕಾರ್ಡ್ ರೀಡರ್ಸ್ ಬೇಕು ಇದಕ್ಕೆ, ಅಥವಾ ಯಾವುದೇ ಕಂಪ್ಯೂಟರ್ಸ್ ಬೇಕು ಇದನ್ನು ಓದಲಿಕ್ಕೆ, ಆ ಥರ ಯಾವುದೇ ಥರದ ಮಷಿನರೀಸು ಇದಕ್ಕೆ ಬೇಕಾಗಲ್ಲ ಟು ರೀಡ್ ದಿಸ್ ಪರ್ಟಿಕ್ಯುಲರ್ chef form of catalog. So it does not need any type of a mechanism to work with. Then it is partly flexible than a book form of catalog. So book form of catalog ಅಲ್ಲಿ ಏನು ಡಿಸಡ್ವಾಂಟೇಜಸ್ ಇದೆಯೋ ಆ ಡಿಸಡ್ವಾಂಟೇಜಸ್ ಅನ್ನು ಇಲ್ಲಿ ನೀವು ಕಮ್ಮಿ ಮಾಡಬಹುದು. ಹೆಂಗೆ? ಬೈ ಇನ್ಸರ್ಷನ್ ಆ್ಯಂಡ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಎರಡೂ ಪಾಸಿಬಿಲಿಟಿ ಇದೆ ಇಲ್ಲಿ, ಬಟ್ ಅದು ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಅಲ್ಲಿ ಇಲ್ಲ. ಸೊ ಅಡ್ವಾಂಟೇಜಸ್ ಇಲ್ಲಿ ಇದೆ. ದೆನ್ ಇಟ್ ಈಸ್ ಚೀಪರ್ ಟು ಪ್ರೊಡ್ಯೂಸ್ and you can consult it very easily also. So these are the advantages of chef form of catalog. Then next, though it has got more advantages than book form of catalog, there are some disadvantages. ಏನು ಅಂತ ಹೇಳಿದರೆ, ಒಂದು ಸ್ಲಿಪ್ ಮೇಲೆ ಒಂದೇ ಎಂಟ್ರಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯು ಕ್ಯಾನ್ ಎಂಟರ್ ಇನ್ಫಾರ್ಮೇಷನ್ ಆರ್ ಒನ್ ಎಂಟ್ರಿ ಇನ್ ಒನ್ ಪರ್ಟಿಕ್ಯುಲರ್ ಸ್ಲಿಪ್. ಸಪೋಸ್ ಒಂದಕ್ಕಿಂತ ಜಾಸ್ತಿ ಎಂಟ್ರೀಸನ್ನು ಎಂಟ್ರಿ ಮಾಡ್ತೀರಾ ಅಂತ ಹೇಳಿದರೆ, ದ ಸ್ಲಿಪ್ ವಿಲ್ ಬಿಕಮ್ ಓವರ್ ಕ್ರೌಡೆಡ್, ಕ್ಲಮ್ಸಿಯಾಗಿ ಕಾಣಿಸುತ್ತೆ. ಒಂದೇ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದರೆ ಬಾಕಿ ಪ್ಲೇಸ್ ಏನಿದೆಯೋ ಅದು ವೇಸ್ಟ್ ಆಗುತ್ತೆ. ಸೊ ಯು ಆರ್ ವೇಸ್ಟಿಂಗ್ ದಿ ಪ್ಲೇಸ್. ಬಟ್ if you are entering 2 or more entries, then it becomes overcrowded. ಅಂದರೆ ಜಾಸ್ತಿ ಎಂಟ್ರೀಸ್ ಒಂದೇ ಶೀಟಲ್ಲಿ ಬರ್ದಂಗೆ ಆಗುತ್ತೆ, ವಿಚ್ ಬಿಕಮ್ಸ್ ವೆರಿ ವೆರಿ ಆಕ್ವರ್ಡ್ ಟು ಲುಕ್ ಅಟ್ ಆ್ಯಂಡ್ ರೀಡರ್ಸ್ ಕಣ್ಣುಗಳು ಸ್ಟ್ರೈನ್ ಆಗುತ್ತೆ. ಸೊ ದಿಸ್ ಡಿಸಡ್ವಾಂಟೇಜ್ ಇಸ್ ದೇರ್ ಇನ್ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್. Then carbon copies are not so pleasant as that of original. So if you want to take a number of copies, ಲೈಕ್ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗಲ್ಲಿ ಪ್ರಿಂಟೆಡ್ ಆಗಿರೋದ್ರಿಂದ ಅದನ್ನು ಜಾಸ್ತಿ ಕಾಪೀಸನ್ನು ಮಾಡಿ ನೀವು ಬೇರೆ ಬೇರೆ ಕಡೆ ಇಟ್ಟರೆ ತುಂಬ ಜನ ರೀಡರ್ಸು ಅಟ್ ಎ ಟೈಮ್ ಅದನ್ನು ನೋಡ್ಬೋದು. ಬಟ್ ಇದನ್ನು ಕೂಡ ಅದೇ ಥರ ಮಾಡ್ಬೋದು. ಬಟ್ ಇಲ್ಲಿ ಕಾರ್ಬನ್ ಕಾಪೀಸ್ ತಗೊಳ್ಳೋದ್ರಿಂದ ಕಾರ್ಬನ್ ಕಾಪೀಸು ದೇ ಆರ್ ನಾಟ್ ಸೊ ಪ್ಲೆಸೆಂಟ್ ಟು ಲುಕ್. ಓಕೆ, ದೇ ಆರ್ ನಾಟ್ ಲೈಕ್ ದ ಒರಿಜಿನಲ್ ಒನ್ಸ್. ಸೊ ದಿಸ್ ಪರ್ಟಿಕ್ಯುಲರ್ ಡಿಸಡ್ವಾಂಟೇಜ್ ಹ್ಯಾಸ್ taken over and they are not using the chef form of catalog. Then slips of paper are less durable as compared to card. Slips as in book catalog ಅಲ್ಲಿ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಲ್ಲಿ ಹೇಳಿದಂಗೆ ಸ್ಲಿಪ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿನೂ ಪೇಪರ್ಸು ಆ ಮನಿಲಾ ಪೇಪರ್ಸ್ ಅನ್ನೋದು ಅಷ್ಟು ಡ್ಯೂರಬಲ್ ಆಗಿಲ್ಲ. ಕಂಟಿನ್ಯೂಸ್ ಯೂಸಿಂದ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಪೇಪರ್ದು ಕ್ವಾಲಿಟಿ ಕಮ್ಮಿ ಇದ್ದಾಗ ಲೆಸ್ ಡ್ಯೂರಬಲ್ ಆಗುತ್ತೆ. ಯು ಕೆನಾಟ್ ಯೂಸ್ ಇಟ್ ಫಾರ್ ಅ ವೆರಿ ಕಂಟಿನ್ಯೂಸ್ ಆರ್ ವೆರಿ ಲಾಂಗ್ ಇಯರ್ಸ್, ರೈಟ್? ದೆನ್ though facility of insertion and withdrawal is possible but not so easy as in card form. ಸೊ ಇನ್ಸರ್ಷನ್ನು ಮತ್ತು ವಿಡ್ರಾಯಲ್ ಎರಡೂ ಮಾಡಲಿಕ್ಕೆ ಸಾಧ್ಯತೆ ಇದ್ರೂ ಪ್ರತಿ ಸತಿ ನೀವು ನಾಚನ್ನು ರಿಮೂವ್ ಮಾಡಬೇಕು, ಆ ಎಂಟ್ರಿನ ಎಲ್ಲ ಶೀಟ್ಸನ್ನು ಅಂದರೆ ಲೂಸ್ ಲೀಫ್ ಫಾರ್ಮ್ಸನ್ನು ತೆಗಿಬೇಕು, ಮತ್ತು ಅದನ್ನು ನೀವು ಜೋಡಿಸ್ಬೇಕು. ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ ಅದರಲ್ಲಿ. ಸೊ ಸಪೋಸ್ 500-600 ಸ್ಲಿಪ್ಸಲ್ಲಿ ಈಗ ಯಾವುದೋ ಒಂದು 300ನೇ ಎಂಟ್ರಿ ನೀವು ತೆಗಿಬೇಕು ಅಂದರೆ ಫಸ್ಟು 299 ಎಂಟ್ರೀಸನ್ನು ತೆಗೆದು ಸೆಪ್ರೇಟಾಗಿ ಇಡಬೇಕು. ಆಮೇಲೆ ಆ 300ನೇ ಶೀಟನ್ನು ತೆಗೆದು ಅದನ್ನು ಡಿಲೀಟ್ ಮಾಡೋದಿದ್ರೆ ಆ ಕಾರ್ಡನ್ನು ತೆಗೆದು ಮತ್ತೆ ಇವುಗಳನ್ನು ಪುನಃ ಜೋಡಿಸಿ ಅದಕ್ಕೆ ನೀವು ಬೈಂಡಿಂಗನ್ನು ಮಾಡಿಸ್ಬೇಕಾಗುತ್ತೆ, ಅಂದರೆ ನಾಚ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ tedious ವರ್ಕ್ ವೇರ್ insertion and withdrawal possible idruno, but it is not as easy as card form of cataloging. Guiding is not satisfactory. Guiding is not satisfactory as the same as that of book form of catalog. It can only be consulted within the premises of the library. Premises of the library ಅಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದರೆ ಅಷ್ಟು ಬಲ್ಕಿ ಅಂದರೆ ಅಷ್ಟು ಅಂತ ಹೇಳಿದರೆ ಇಟ್ ಈಸ್ ಬಲ್ಕಿ ಟು ಟೇಕ್. ಇಫ್ ಯು ಸಮ್ ಪೀಪಲ್ ಟೇಕ್ ಇಟ್ ಔಟ್ಸೈಡ್ ಇಟ್ ಈಸ್ ಈಸಿ ಟು ರಿಮೂವ್. ಸೊ ಹಂಗಾಗಿ ಯಾರಾದರೂ ಬಿಹೇವ್ ಮಾಡಿದ್ರೆ ಅದ್ರ ಜೊತೆಗೆ ಅಥವಾ ಮಿಸ್ಚಿವಸ್ ಕೆಲಸ ಅದ್ರ ಜೊತೆ ಮಾಡಿದರೆ ಎಂಟ್ರೀಸು ಹಾಳಾಗುವಂತಹ ಭಯ ಇರುತ್ತೆ. ಅಥವಾ ಯಾರೋ ಬೇಕಾದರೂ ರೀಡರ್ಸು ಇಫ್ ದೇ ವಾಂಟೆಡ್ ಟು ಪ್ಲೇ ವಿತ್ ಇಟ್ ದೆನ್
it causes a lot of damage to the library materials. ಸೊ ಹಂಗಾಗಿ ಇದು ಪ್ರಿಮಿಸಸ್ ಒಳಗಡೆ ಕನ್ಸಲ್ಟ್ ಮಾಡಿಗೆ ಈಸಿ ಆದಂತಹ ಒಂದು chef form of catalog. It cannot take the advantage of cooperative cataloging. So it cannot be used in the cooperative cataloging ಮಾಡಲಿಕ್ಕೆ ಇದು ಸಾಧ್ಯ ಆಗದೆ ಇರುವಂತಹ ಒಂದು ಕ್ಯಾಟಲಾಗ್ ಅಂತ ಹೇಳ್ತಾರೆ. So these are the advantages and disadvantages of the chef form of catalog. Now we'll go to the MCQs. In dash form of catalog, entries are made on sheets and are bound into volumes. In dash form of catalog, entries are made on sheets and are bound into volumes. Printed book form, card form, com, opaque. Can you guess the answer, girls? Yes, A is the answer. That is printed book form of catalog. Book form of catalog was introduced in dash. Book form of catalog was introduced in France, German, Great Britain, India. Yaudappa? Yes, Great Britain. Next, chef form of catalog is also known as dash. Loose leaf form, bound form, chef form, all of the above. Sorry girls, there is C, there is a problem in C. You can take it as loose leaf form, bound form, opaque, or all of the above. So the answer is loose leaf form. Chef form of catalog is also known as loose leaf form or chef form ಅಂತನೂ ಕರೀಬಹುದು. ಬಟ್ ಅಲ್ಲಿ ಎರಡು ರಿಪೀಟ್ ಇದೆ. ಸೊ chef form ಅನ್ನೋದಕ್ಕೆ ಇನ್ನೊಂದು ಹೆಸರು ಯಾವುದು ಅಂತ ಹೇಳಿದರೆ loose leaf form. Loose leaf form. A is the answer. The first book catalog in United States of America is dash. Harvard catalog, Oxford catalog, Cambridge catalog, Michigan catalog. The first book catalog in United States. United States ಅಲ್ಲಿ ಸ್ಟಾರ್ಟ್ ಮಾಡಿರುವಂಥ ಫಸ್ಟ್ ಬುಕ್ ಕ್ಯಾಟಲಾಗು 1723 ಅಲ್ಲಿ ಯಾವುದದು? ಎಸ್, Harvard catalog. The answer is A, Harvard catalog. The next, printed book catalog is also known as. Printed book catalog is also known as. Can you guess? Okay. ಬೌಂಡ್ ಫಾರ್ಮ್. ಎಸ್, ಯಾಕೆ ಅಂತ ಹೇಳಿದರೆ ಇದನ್ನು ಬೈಂಡ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ಬೌಂಡ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಂತ ಹೇಳ್ತೀವಿ. ದ ಸೈಜ್ ಆಫ್ ಅ ಸ್ಲಿಪ್ ಯೂಸ್ಡ್ ಇನ್ ಚೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್ ಇಸ್ 6 inches by 4 inches, 5 by 3 inches, 7 by 4 inches, 5 by 4 inches. What is the size? Okay. Yes, 6 by 4 inches. A is the answer. The chef form of catalog was first used by University Library at Holland, Switzerland, Paris, Germany. ಯಾರು ಯೂಸ್ ಮಾಡಿದ್ರಪ್ಪ ಇದನ್ನು? ಚೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್ ಯಾರು ಯೂಸ್ ಮಾಡಿದ್ದು? ಯಾವ ಯೂನಿವರ್ಸಿಟಿಯಲ್ಲಿ ಯೂಸ್ ಮಾಡಿದ್ದು? ಇಟ್ ವಾಸ್ ಯೂಸ್ಡ್ ಅಟ್ ಯೂನಿವರ್ಸಿಟಿ ಲೈಬ್ರರಿ ಆಫ್ ಲೈಡನ್. ಲೈಡನ್ ಎಲ್ಲಿದೆ? ಎಸ್, ಇಟ್ ಇಸ್ ಇನ್ ಹೋಲ್ಯಾಂಡ್. ಇಟ್ ಇಸ್ ಇನ್ ಹೋಲ್ಯಾಂಡ್. ಸೊ ಆನ್ಸರ್ ಇಸ್ ಎ. Next, an adjustable chef form of catalog was invented by Michael Jackson ಅಲ್ಲ, ಮೈಕಲ್ ಜಾನ್ಸನ್ ಅಂತ ಹೇಳಿ, ಮ್ಯಾಡಮ್ ರಿಕಿ, JD ಬ್ರೌನ್, ಆರ್ಥರ್ ಲ್ಯಾಂಬರ್ಟ್. ಯಾರು? ಎಸ್, C is the answer. It was invented by JD Brown. An adjustable chef form of catalog was invented by JD Brown. Next, the Harvard catalog was first published in the year. Idane answer helidena nimge. The Harvard catalog was first published in the year 1723, 1745, 1850, 1856. Can you guess the answer, girls? Yes, 1723 in USA. The Harvard catalog was first published in the year 1723. The modern form of chef catalog was invented by. Modern form ಯಾರು ಕಂಡುಹಿಡಿದಿದ್ದು? ಮಾಡರ್ನ್ ಫಾರ್ಮನ್ನು
Right. Arthur Lambert. So D is the answer. That is Arthur Lambert. So in this session, girls, we studied about the physical form of catalog. ಅದರಲ್ಲಿ ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್. ಬುಕ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಂದರೆ ಏನು, ಅದು ಹೆಂಗಿರುತ್ತೆ, ಮತ್ತು ಅದರದ್ದು ಅಡ್ವಾಂಟೇಜಸ್ ಏನು ಮತ್ತು ಡಿಸಡ್ವಾಂಟೇಜಸ್ ಏನು. ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಂದರೆ ಏನು, ಆ ಶೆಫ್ ಫಾರ್ಮ್ ಆಫ್ ಕ್ಯಾಟಲಾಗಿಂದು ಅಡ್ವಾಂಟೇಜಸ್ ಏನು ಮತ್ತು ಡಿಸಡ್ವಾಂಟೇಜಸ್ ಏನು, ಇದನ್ನು ನೀವು ಓದಿದ್ದೀರಾ. ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಡಿಸ್ಕಸ್ಡ್ to some of the MCQs, that is multiple choice questions. If any doubts, you can ask. I'll clarify it. Any doubts, girls? Right. We will discuss in the next session. Have a good day. Thank you.